ಅಂತಲ್ಲ. ಅದಕ್ಕೆ ಮುಖ್ಯ ಅಂದರೆ ಅದರಲ್ಲಿ ಅವ್ರ ಹಸ್ತಕ್ಷೇಪ ಆಗದಂಗೆ ಕಾನೂನು ಮಾಡೋದು ಮುಖ್ಯ. ಪ್ರಧಾನಿ ಇರೋಲ್ರು, ಏನು ತಪ್ಪಿಲ್ಲ, ಆದರೆ ಅವ್ರ ಹಸ್ತಕ್ಷೇಪ ಆಗಬಾರ್ದು, ಅವರು ತಮ್ಮ ಅಭಿಪ್ರಾಯ ತಿಳಿಸ್ಬೇಕಷ್ಟ ಅನ್ನುವಂಥದ್ದು ಮಾತದ. ಎಲ್ಲಿವರೆಗೆ ಕೊಲೆಜಿಯಂ ಮೂಲಕ ನಮ್ಮ ನ್ಯಾಯಾಂಗ ವ್ಯವಸ್ಥೆ ತನ್ನ ಸ್ವಾತಂತ್ರ್ಯವನ್ನು ಕಾಪಾಡ್ಕೊಂಡ್ಬರ್ತದೆ. ಬಟ್ ಅದು ಸ್ವತಂತ್ರ ಅನ್ನೋದು ಸ್ವೇಚ್ಛಾಚಾರ ಆಗಬಾರ್ದು ಅನ್ನೋದು ಇವತ್ತಿನ ಚರ್ಚೆ ವಿಷಯ ಆಗ್ಯದ. ಸ್ವೇಚ್ಛಾಚಾರ ಆಗಿ ನ್ಯಾಯಾಂಗಪ್ಪ ಒಬ್ಬ ಡಿಕ್ಟೇಟರ್, ಅವರೊಬ್ಬ ಡಿಕ್ಟೇಟರ್ಗೆ ಆಗಬಾರ್ದು ಅಂದರೆ ಅವ್ರ ಮೇಲೆ ಯಾರ ಒಂದು ನಿಯಂತ್ರಣ ಇಲ್ಲ ಅಂತಂದ್ರೆ ಸಹಜವಾಗಿ ಅದು ಡಿಕ್ಟೇಟರ್ ಆಗೋ ಸಾಧ್ಯತೆಗಳಿದ್ದಾವೆ ಅಂತೇಳಿ ಒಂದಿಷ್ಟು ನಮ್ಮ ಶಾಸಕಾಂಗ ಜನ ವಾದ ಮಾಡೋರು ಇದ್ದಾರೆ. ಹೀಗಾಗಿ ಇವತ್ತು ಮತ್ತೊಂದು ಚರ್ಚೆಗೆ ಬಂದದ್ದು ನ್ಯಾಯಮೂರ್ತಿ ಯಶವಂತ್ ವರ್ಮಾರವರ ನೋಟುಗಳು, ಸುಟ್ಟ ನೋಟುಗಳು ಸಿಕ್ಕಿದ್ರಿಂದಾಗಿ. ಅದಕ್ಕಾಗಿ ಅವರನ್ನು ವಾಗ್ದಾನ ಗುರಿ ಮಾಡಿಸೋ ಅಷ್ಟೆಲ್ಲ ಶಿಕ್ಷೆಗೂ ಗುರಿ ಮಾಡಿಸೋಂಥದ್ದು ಆಗಬೇಕು. ಯಾಕೆ ನ್ಯಾಯಕ್ಕೆ ಒಂದು ಭಯ ಹುಟ್ಟಬೇಕು, ಹೌದು ನಮಗೂ ಶಿಕ್ಷೆ ಅದ ಅನ್ನುವಂಥದ್ದು. ಆದರೆ ಅದು ಪಾರದರ್ಶಕವಾಗಿರಬೇಕು, ಅದರಲ್ಲಿ ಯಾರ್ದು ಹಸ್ತಕ್ಷೇಪ ಆಗಿರಬಾರ್ದು, ಸ್ವತಂತ್ರ ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ನ್ಯಾಯಕ್ಕೆ ಹೊಳಿಬೇಕು ಅನ್ನೋದು ಗವಾಯಿಯವರ ಸ್ಪಷ್ಟ ಅಭಿಪ್ರಾಯ. ಇತ್ತ ಶಿಕ್ಷೆನೂ ಆಗಬೇಕು ತಪ್ಪು ಮಾಡಿದವ್ರಿಗೆ. ಅದರ ಶಿಕ್ಷೆ ಹೆಂಗಿರ್ಬೇಕಪ್ಪ ಅಂತಂದ್ರೆ ಅದರೊಳಗೆ ಇನ್ನುಳಿದ ಯಾವುದೇ ಅಂಗಳ ಹಸ್ತಕ್ಷೇಪ ಇರಬಾರ್ದು. ನ್ಯಾಯಾಂಗನ ಸ್ವತಂತ್ರ ಡಿಸಿಷನ್ ತೊಗೊಳ್ಬೇಕು. ಅದನ್ನು ಅದೇ ಕಾಲಕ್ಕೆ ನ್ಯಾಯಾಂಗನೂ ಸಹಿತ ಸ್ವತಂತ್ರ ತಾನು ಡಿಸಿಷನ್ ತೊಗೊಂಡು ನ್ಯಾಯಬದ್ಧವಾಗಿರಬೇಕು ಅನ್ನೋದು ಇವತ್ತಿನ ಶಾಸಕಾಂಗದ ಅಭಿಪ್ರಾಯ ಬೆನ್ನ. ಅದೇ ಕಾರಣಕ್ಕೇ ಇವತ್ತು ಅವರು ಮುಂಗಾರು ಅಧಿವೇಶನದಲ್ಲೇ ಈ ಒಂದು ವರ್ಮಾ ಅವರ ನ್ಯಾಯಮೂರ್ತಿ ವರ್ಮಾ ಅವ್ರ ವಿಷಯ ಚರ್ಚೆ ಮಾಡಿ ಅವರು ವಾಗ್ದಾನನೇ ವಿಧಿಸುವಂಥದ್ದು ಜೊತೆ ಶಿಕ್ಷೆ ಕೊಡಿಸುವಂಥ ವಿಚಾರ ಮಾಡ್ತಾ ಇದ್ದಾರೆ. ಇದು ಒಳ್ಳೆಯದನ್ನು ನಾವು ಹೇಳಬೇಕಾಗಿದೆ. ಹಾಗಂತೇಳಿ ಕೊಲೆಜಿಯಮ್ಮದ ಸ್ವಾತಂತ್ರ್ಯಕ್ಕೆ ಅಡ್ಡಿಪಡಿಸುವಂಥ ಇದಾಗಬಾರ್ದು ಅನ್ನೋದು ನಮ್ಮ ನ್ಯಾಯಾಂಗದ ಕಳಕಳಿ ಮತ್ತು ನಮ್ಮ ಗವಾಯಿಯವರ ಒಂದು ಆಶಯ. ಇದು ಈಡೇರಬಹುದು ತಿಳ್ಕೊಂಡಿದ್ದೀನಿ. ಇದು ನಿಮಗೆ ಲೈಕ್ ಮಾಡಿರಿ. ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲೇಬೇಕು ಸರಿ, ಆದರೆ ನ್ಯಾಯಾಂಗದಲ್ಲಿ ಹಸ್ತಕ್ಷೇಪ ಆಗಬಾರ್ದು ಶಾಸಕಾಂಗ ಅನ್ನುವಂಥ ಮಾತನ್ನು ಮತ್ತೊಮ್ಮೆ ನೆನಪಿಸ್ತಾ ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಆಗೋದನ್ನು ನಿಲ್ಲಿಸ್ಲಿಕ್ಕೆ ಹೋಗ್ಬೇಡ್ರಿ. H60 ನ್ಯೂಸ್ ಅರ್ಥತೆ ಸಿದ್ದರಾಮಯ್ಯ ಸತ್ಯ ಕೈಗೊಂಡು ವಂದನೆಗಳು.